ಪೆನುಕೊಂಡ ಅಂತ ನಾವು ಬೋರ್ಡ್ ಓದಿದ್ರೆ ಇವ್ ಆನಕೊಂಡ ಅಂತ ಹೇಳ್ಬಿಟ್ಟು ಆ ಹೆಸರು ಹೇಳ್ತಾರಲ್ಲ, ಏನ್ ಜನ ಇದ್ದಾರೆ ಇವರು. ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಲಾಗ್ ಏನಂತ ಹೇಳಿದ್ರೆ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ನಾನು ಈ ಪ್ಲ್ಯಾನ್ನ ಜಸ್ಟ್ 1 hour ಬಿಫೋರ್ ಅಷ್ಟೇ ನಾನು ಥಿಂಕ್ ಮಾಡಿದ್ದು. ಯಾಕಂದರೆ ನಾನು ಈ ಪ್ಲೇಸಿಗೆ ಹೋಗ್ಬೇಕು ಅಂತೇಳಿ ಸುಮಾರು ಒಂದು 6 yearsಯಿಂದ ಪ್ಲ್ಯಾನ್ ಮಾಡಿದ್ದೀನಿ, ಹೆಚ್ಚು ಕಡಿಮೆ. ಸೊ ಎಷ್ಟು ಸತಿ ಪ್ರಯತ್ನ ಮಾಡಿದ್ರು ಏನಾದರೂ ಒಂದು ಹೋಗ್ಬೇಕು ಅಂದಾಗ ಸೊ ಆ ಕೆಲಸ ಈ ಕೆಲಸ ಅದೇ ಎಷ್ಟು ಡಿಸ್ಟರ್ಬೆನ್ಸ್ ಯಾವಾಗಲೂ ಇತ್ತು. ಸೊ ಈಗ ಫೈನಲಿ ಈ ಸಡನ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಬನ್ನಿ ಎಲ್ಲಿಗೆ ಓಡ್ತಾ ಇದ್ದೀವಿ ಏನು. ಬಟ್ ಇದೊಂದು ಟೆಂಪಲ್ ಪ್ಲೇಸ್, ತುಂಬ ಜನಕ್ಕೆ ಪವಿತ್ರವಾದ ಜಾಗ. ಸೊ ಎಲ್ಲರೂ ಹೋಗೋದಕ್ಕೆ ಈ ಜಾಗಕ್ಕೆ ಇಷ್ಟಪಡ್ತಾರೆ. ಅದು ಬೇರೆ ಇವತ್ತು ಗುರುವಾರ. ಸೊ ಟೈಮ್ ಇವಾಗ ಆಲ್ರೆಡಿ 12 ಗಂಟೆ ಆಗಿದೆ. ಸೊ ನಾವು ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದು ಜಸ್ಟ್ 10:30 ಅಷ್ಟೇ. ಸೊ ಆಮೇಲೆ ಗೊತ್ತಾಯ್ತು ಹೊರಡೋಣ ಅಂತ. ಸೊ ನಾವಿರೋದು ಇವಾಗ ಬೆಂಗಳೂರಲ್ಲಿ. ಸೊ ಬೆಂಗಳೂರಿಂದ ಈ ಪ್ಲೇಸಿಗೆ ಹೊರಡೋದಕ್ಕೆ ಸುಮಾರು 7 hours ಜರ್ನಿ, ಅಂದರೆ 350 kilometer ಇದೆ ಇಲ್ಲಿಂದ. ಸೊ ಬನ್ನಿ ಈ ಟ್ರಿಪ್ಪನ್ನು ನಿಮ್ಮೂ ಸಹ ಕರ್ಕೊಂಡು ಹೋಗ್ತೀನಿ, ನೀವು ಎಂಜಾಯ್ ಮಾಡಿ. ಸೊ ಕಂಪ್ಲೀಟ್ ಈ ಜರ್ನಿಯಲ್ಲಿ ಮತ್ತು ದೇವಸ್ಥಾನ ಬಗ್ಗೆ ಎಲ್ಲ ಡೀಟೇಲ್ಸ್ ಆಗಲಿ ಅದು ನಮ್ಮ ಲಾಗಿಂಗಲ್ಲಿ ಎಲ್ಲನ ನಾನು ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ. ನನಗೆ 3.5 ವರ್ಷದ ಮಗಳಿದ್ದಾಳೆ. ಅವಳ ಹೆಸರು ಬಂದು ಶಮಿಕಾ ಅಂತ. ಸೊ ಅವಳು ಬರ್ತಾ ಇದ್ದಾಳೆ ನೋಡಿ. ಹತ್ತೋ ಹತ್ತೋ. ಹಾಂ ನೋಡು, ಹತ್ತೋ ಸ್ಟೈಲ್ ಹೆಂಗಿದೆ ಶಮಿಕಂದು. ಶಬಾಷ್, ಹತ್ತೋ. ಸೊ ನಾವು ಕಾರಲ್ಲಿ ಇದ್ದೀವಿ. ಸೊ ನಮ್ಮ ಅಳಿಯ ಅಂದ್ರೆ ನಮ್ಮ ಅಮ್ಮವರ ಸ್ವಂತ ಅಣ್ಣನ ಮಗ ಯೋಧೆ. ಮೊನ್ನೆ ನಾವು ಡ್ರೈವಿಂಗ್ ಸ್ಕೂಲ್ದು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದು. ಸೊ 2 ವರ್ಷದಿಂದ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾನೆಲ್ಲ, ಡ್ರೈವಿಂಗ್ ಸ್ಕೂಲು ತುಂಬಾ ಚೆನ್ನಾಗಿದೆ. ಅದೇ ಇವನು ಇವತ್ತು ಫ್ರೀ ಇದ್ದಾನೆ. ಹಂಗೇನೆ ನಾವು ಸಡನ್ ಪ್ಲಾನ್ ಮಾಡಿದ್ವಲ್ಲ, ಹಂಗೆ ಕೇಳ್ದೆ ಇವನಿಗೆ ಬಾರ ಜೊತೆಗೆ ಹೋಗೋಣ ಅಂತ. ಸೊ ಅವನ ಜೊತೆಗಿದ್ದಾನೆ. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಸಣ್ಣ ಪುಟಾಣಿ ಇದೆ, ಅವಳೆ ನನ್ನ ಮಗಳು ಶಮಿಕಾ. ಏನಮ್ಮ ಶಮಿಕಾ, ಏನ್ ಮಾಡ್ತಾ ಇದೀಯಾ? ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಯಾವ ದೇವಸ್ಥಾನ? ಎಲ್ಲಿ? ಮಂತ್ರಾಲಯ. ಓ ಮಂತ್ರಾಲಯ, ಕರೆಕ್ಟ್. ನಾವ್ ಇವತ್ತು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದೀವಿ. ಸೊ ಇಲ್ಲಿಂದ ಸುಮಾರು 7 hours ಜರ್ನಿ ಇದೆ. 380 kilometer ಅಂತ ತೋರಿಸ್ತಾ ಇದೆ ಇಲ್ಲಿಂದ. ಈಗ ಜಸ್ಟ್ KRಪುರಂ ಬ್ರಿಡ್ಜ್ ಇಂದ ಮುಂದೆ ಹೋಗ್ತಾ ಇದೀವಿ. ಟೈಮ್ ಬಂದು 12:43 ಆಗಿದೆ ಟೈಮು. ಮಧ್ಯಾಹ್ನ ಬಿಸಿಲು ಬೇರೆ ಸಿಕ್ಕಾಪಟ್ಟೆ. ಸೊ ಟೋಟಲ್ 380 kilometer ಇದೆ ಅಲ್ಲ ಇಲ್ಲಿಂದ. ಸೊ ನನ್ನ ಹಳೆಯ ಬೇರೆ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಡ್ರೈವಿಂಗ್ ಅಲ್ಲಿ, ಸುಮಾರು ವರ್ಷದಿಂದ ಡ್ರೈವಿಂಗ್ ಸ್ಕೂಲ್ ಬೇರೆ ಟ್ರೈನಿಂಗ್ ಮಾಡ್ತಾ ಇದ್ದಾನೆ. ಹಾಗೆ ಇವಾಗಲೇ ಸ್ವಂತ ಅವನದೇ ಒಂದು ಸ್ಕೂಲ್ನ ಇಟ್ಕೊಂಡು ಸುಮಾರು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾನೆ. ಸೊ ಅವನ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೇಳೋಣ, 380 kilometerನ ಎಷ್ಟು ಅವರಲ್ಲಿ ರೀಚ್ ಮಾಡ್ತೀಯ? ಈಗ ನಾವು ಹತ್ತತ್ರ KRಪುರಂ ಮಾರ್ಕೆಟ್ ಹತ್ರ ಇದೀವಿ ಕರೆಕ್ಟ್ ಆಗಿ. ಸೊ ಈಗ 388 kilometer ತೋರಿಸ್ತಾ ಇದೆ. ಅನ್ಕೊಂಡಿದೀನಿ 6 o'clock ವರೆಗೂ ಹೋಗ್ಬೋದು ಅಂತ ಹೇಳ್ಬಿಟ್ಟು ಮೇ ಬಿ ಅದ್ರೊಳಗಡೆನೆ ರೀಚ್ ಮಾಡ್ತೀನಿ. 6 hours ಅಲ್ಲೇನೆ ನಾನು ಡ್ರೈವ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಅವನ್ ಎಕ್ಸ್ಪರ್ಟ್ ಅಲ್ಲಿ. ಹಂಗೆ ಇವತ್ತು SLC ರಿಸಲ್ಟ್ ಬೇರೆ ನಮ್ಮ ಅಣ್ಣನ ಮಗಳದ್ದು. ಇವತ್ತು SLC ಎಕ್ಸಾಮ್ ರಿಸಲ್ಟ್ ಇದೆ. ಅಂದ್ರೆ ಅವಳು SLC ಎಕ್ಸಾಮ್ ನ ಈ ವರ್ಷ ಬರ್ದಿದ್ದಾಳೆ. ಸೊ ಅವಳದು ರಿಸಲ್ಟ್ ಎಷ್ಟು ಬಂದಿದೆ ಏನೋ ನನಗೂ ಇನ್ನೂ ಗೊತ್ತಿಲ್ಲ. ನಾವು ಕಾಲ್ ಮಾಡಿದಾಗ ಅವಳು ಈಗ 12 ಗಂಟೆ ಅಲ್ಲ ರಿಸಲ್ಟ್ ಬಿಟ್ಟಿರೋದಲ್ಲ, 12 ಗಂಟೆ ರಿಸಲ್ಟ್ ಬಿಟ್ಟಿದ್ದು. ನಾವು 12:10 ಕಾಲ್ ಮಾಡಿದೀವಿ. ಅವ್ರು ಆಲ್ರೆಡಿ ನೋಡ್ಕೊಂಡಿರ್ತಾರೆ ಎಷ್ಟು ಬಂದಿದೆ ರಿಸಲ್ಟ್ ಎಷ್ಟು ಅಂತ ಅವ್ರಿಗೆ ಗೊತ್ತಿದೆ. ನಾವು ಕಾಲ್ ಮಾಡಿದ್ರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಮೋಸ್ಟ್ಲಿ ರಿಸಲ್ಟ್ ಇನ್ನೂ ನೋಡಿಲ್ಲ ಅನ್ಸುತ್ತೆ. ಆಮೇಲೆ ಅವರು ನಾವ್ ಹೇಳಿದ್ರಾಗ ಏನಂತಾರೆ, ನಾವ್ ನೋಡಿಲ್ಲ ಇನ್ನ ರಿಸಲ್ಟ್ ಇನ್ನ ಬಂದೇ ಇಲ್ಲ, ನಾವ್ ಇನ್ನು ನೋಡಿಲ್ಲ ಅಂತ ಹೇಳ್ತಾರೆ. ಆಲ್ರೆಡಿ ನೋಡ್ಕೊಂಡ್ಬಿಟ್ಟಿರ್ತಾರೆ.
ಯಾಕೆ ನೋಡಿಲ್ಲ ಅಂತಾರೆ ಅಂತಂದ್ರೆ, ಒಂದು ಮಾರ್ಕ್ಸ್ ಕಮ್ಮಿ ಬಂದಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಮನೇಲಿ ಬೈತಾರೆ ಅನ್ನೋ ಭಯ ಇರ್ಬೇಕು. ಎರಡರಲ್ಲಿ ಒಂದಿರ್ಬೇಕು. ಅವ್ರಿಗೆ ನಾವ್ ಆಮೇಲೆ ಕಾಲ್ ಮಾಡ್ತೀವಿ. ಇಲ್ಲ ಮಾರ್ಕ್ಸ್ ಕಮ್ಮಿ ತೆಗ್ದಿರಲ್ಲ, ಮೋಸ್ಟ್ಲಿ ಫೋನ್ ಸಿಕ್ಕಿರಲ್ಲ ಅನ್ಸುತ್ತೆ, ನೋಡೋಣ. ಅಲ್ಲ, ರೀಲ್ಸ್ ಎಲ್ಲಾ ನೋಡೋದಕ್ಕೆಲ್ಲ ಫೋನ್ ಇಟ್ಕೊಂಡಿರ್ತಾರಲ್ಲಪ್ಪ, ಈ ಮಾರ್ಕ್ಸ್ ನೋಡಕ್ ಯಾಕೆ ಇಟ್ಕೊಂಡಿರಲ್ಲ? ಬೇಸಿಗೆ ಅಲ್ವಾ, ಸೊ ಚಾರ್ಜಿಗೆ ಏನಾದ್ರು ಇಕ್ಕಿರ್ತಾರೆ ನೈಟ್ ಎಲ್ಲ ಫೋನ್ ನೋಡಿ ನೋಡಿ, mostly ಮಲ್ಕೊಂಡಿರ್ಬೋದು. ಅದಕ್ಕೆ ಸ್ವಲ್ಪ ಒಂದ್ 30 ಮಿನಿಟ್ಸ್ ವೇಟ್ ಮಾಡಿ ಟ್ರೈ ಮಾಡುವ ಮತ್ತೆ. ಹೌದಾ? ಸೊ ಹಂಗೇನೆ ಕಾಲ್ ಮಾಡಿ ಕೇಳೋಣ ರಿಸಲ್ಟ್ ಏನಾಯ್ತು. ಸೊ SSLC ಎಷ್ಟು ಬೇಗ KR ಪುರಂ ಟ್ರಾಫಿಕ್ ಕ್ಲಿಯರ್ ಆಗುತ್ತೋ ಅಷ್ಟು ಬೇಗ ನಮ್ಗೆ ಹೋಗಕ್ ಈಸಿ ಆಗುತ್ತೆ. ಯಾಕಂದ್ರೆ ಮೇನ್ ಇದು ಲಾಸ್ಟ್ ಎಂಡ್ ಆಫ್ ಸಿಗ್ನಲ್ ಭಟ್ರಳ್ಳಿ. ಸೊ ಹಂಗಾಗಿ ಹೊಸಕೋಟೆ ಮೇಲೆ ಹೋಗೋದ್ರಿಂದ ಈ ಟ್ರಾಫಿಕ್ ಬೇಗ ಕ್ಲಿಯರ್ ಆದಷ್ಟು ಬೇಗ ರೀಚ್ ಆಗ್ಬೋದು. ಓಕೆ, ಇನ್ನೊಂದು SSLC ಸ್ಟೂಡೆಂಟ್ಸ್ ಗೆ ನಾನು ಹೇಳೋದು ಒಂದೇ, ಸೊ ಲೈಫ್ ಅಲ್ಲಿ ಎಕ್ಸಾಮೇ ಕೊನೆ ಅಲ್ಲ. ಯಾಕಂದ್ರೆ ಎಕ್ಸಾಮ್ಸ್ ಬರುತ್ತೆ, ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಸೊ ಲೈಫ್ ಅಲ್ಲಿ ನೀವ್ ಏನೇ ಡಿಸಿಷನ್ಸ್ ಗಳು ಏನೇ ತಗೋಬೇಕಾದ್ರೂ 1000 ಸತಿ ಯೋಚನೆ ಮಾಡಿ. ಯಾಕಂದ್ರೆ ಎಕ್ಸಾಮ್ ರಿಸಲ್ಟ್ ಯಾವತ್ತೂ ನಮ್ಮ ಭವಿಷ್ಯನ ನಿರ್ಧಾರ ಮಾಡೋದಿಲ್ಲ, ಕೆಲವೊಂದು ನಿರ್ಧಾರ ಮಾಡುತ್ತೆ. ಹೆಂಗೆ ಅಂತ ಹೇಳಿದ್ರೆ IAS ಎಕ್ಸಾಮ್ಸ್, UPSC ಎಕ್ಸಾಮ್ಸ್, ಈ ತರ ಪ್ರಿಪರೇಷನ್ಸ್ ನಿರ್ಧಾರ ಮಾಡುತ್ತೆ. ಇನ್ನು ಸೆಕೆಂಡ್ PUC ಎಕ್ಸಾಮ್ ಇದೆ ಮುಂದೆ, ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಇನ್ನು ನೀವ್ SSLC ಮಾರ್ಕ್ಸ್ ಕಮ್ಮಿ ಬಂತು, ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂತು ಅಂದ್ರೆ ಮತ್ತೆ ಎಕ್ಸಾಮ್ ಕಟ್ಟಿ ಮತ್ತೆ ಚೆನ್ನಾಗಿ ಓದಿ ಮತ್ತೆ ಬರೀರಿ. ಅದು ಬಿಟ್ಟು ಬೇರೆ ಬೇರೆ ಎಲ್ಲ ತಪ್ಪು ನಿರ್ಧಾರಗಳಿಗೆ ತಲೆನೆಲ್ಲ ಯೋಚನೆ ಮಾಡಿ ಈ ತರ ಎಲ್ಲ ಮಾಡೋದಕ್ ಹೋಗ್ಬೇಡಿ. ಯಾಕಂದ್ರೆ ಜೀವನ ಅನ್ನೋದು ದೇವ್ರು ನಮಗೆ ಈಗೇನ್ ಕೊಟ್ಟಿರೋದು ಒಂದೇ ಸತಿ. ಈ ಜೀವನನ ನಾವು ಒಳ್ಳೆ ರೀತಿಯಲ್ಲೇ ರೂಪಿಸ್ಕೋಬೇಕು ಹೊರತು ಯಾವುದೇ ಅಡಚಣೆಗೆ, ಯಾವುದೇ ತಪ್ಪು ನಿರ್ಧಾರಗಳಿಗೆ ನಮ್ ಜೀವನ ನಾವು ಬಲಿ ಕೊಡಬಾರ್ದು. ಸೊ ಅದಕ್ಕೋಸ್ಕರ ಒಳ್ಳೆ ನಿರ್ಧಾರ ಮಾಡಿ ಜೀವನ ಭವಿಷ್ಯನ ರೂಪಿಸ್ಕೊಳ್ಳಿ. ಸೊ ನನ್ನ ಮಾತು SSLC ಸ್ಟೂಡೆಂಟ್ಸ್ ಗಳಿಗೆ. ಸೊ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ತಾ ಇದೀವಿ. ಆಲ್ಮೋಸ್ಟ್ 3,500 4,000 ಹತ್ರ ಆಗ್ತಾ ಇದೆ. 4 ಮಾಡಿ ತಾಕದನ್ನ 4 ಮಾಡಿ ಮೇಡಮ್, 4,000 ಮಾಡಿ. ಸೊ ಹೋಗಿ ಬರ್ಲಿಕ್ಕೆ 800 ಕಿಲೋಮೀಟರ್ಸ್ ಆಗುತ್ತೆ. ಸೊ ಇಷ್ಟು ಪೆಟ್ರೋಲ್ ಸಾಕಾಗ್ಬೋದು ನಮ್ಮ ನೆಕ್ಸಾನ್ ಗಾಡಿಗೆ. ಇಲ್ಲಿ ಯಾರು ಹೊಸಕೋಟೆ ಕಡೆ ಬರ್ತೀರಾ, ಟೋಲ್ ದಾಟಿದ್ಮೇಲೆ ಯಾರು ಸ್ಪೀಡ್ ಆಗಿ ಬರಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಒಂದು ಅಂಶ ಹಾಕಿರ್ತಾರೆ, ಹೊಸಕೋಟೆ ಇದು ಸಿಟಿಗೆ ಎಂಟ್ರಿ ಆಗೋ ಮುಂಚೆನೆ ಸ್ವಲ್ಪ ಕೇರ್ ಆಗಿ ಬನ್ನಿ ಇಲ್ಲಿ. ಯಾಕಂದ್ರೆ ಇಲ್ಲಿ ವೆಹಿಕಲ್ಸ್ ಜಾಸ್ತಿ ಇರುತ್ತೆ ಈ ರೋಡಲ್ಲಿ. ಚೆನ್ನೈ ಎಕ್ಸ್ಪ್ರೆಸ್ ಮುಂದೆ ಇರೋದ್ರಿಂದ ವೆಹಿಕಲ್ಗಳು ಬೇಗ ಪಾಸ್ ಆಗಕ್ ನೋಡ್ತಾರೆ ಫಾಸ್ಟ್ ಆಗಿ. ಸ್ವಲ್ಪ ಒಂದ್ 5 ಕಿಲೋಮೀಟರ್ ಬರೋವರೆಗೂ ನಿಧಾನಕ್ಕೆ ಬನ್ನಿ. ಇವಾಗ ನಾವು ಚೆನ್ನೈ ಎಕ್ಸ್ಪ್ರೆಸ್ ಹೈವೇಗೆ ಎಂಟರ್ ಆಗ್ತಾ ಇದೀವಿ. ವಿಮಾನ ಹೋಗ್ತಾ ಇದೆ ಏರ್ಪೋರ್ಟ್ ಹತ್ತತ್ರ. ಅಲ್ಲಿ ನಮ್ಮ ಕರ್ನಾಟಕದ ಫ್ಲಾಗ್ ಬೆಟ್ಟದ ಮೇಲೆ ಇದೆ. ಸೊ ನಾವ್ ಇವಾಗ ಒಂದು ಬ್ರೇಕ್ ಕೊಟ್ಟಿದೀವಿ, ಎಳ್ನೀರು ಕುಡಿಯೋಣ ಅಂತೇಳಿ. ಎಲ್ಲ ತುಂಬಾ ಚೆನ್ನಾಗಿದೆ. ಚಿಕ್ಕಬಳ್ಳಾಪುರ ನಮ್ಗೆ ಇಲ್ಲೊಂದು ಒಳ್ಳೆ ಹಲಸಿನ ಹಣ್ಣು ಮಾರೋದು ಸಿಕ್ತು. ರೋಡ್ ಸೈಡ್ ಅಲ್ಲಿ ನಾವು ನಿಲ್ಸಿದೀವಿ. ಬನ್ನಿ ಕೇಳೋಣ ಇಲ್ಲಿ ಎಷ್ಟು ಅಂತ ಹೇಳ್ತಾರೆ ಅಂತ. ಅಣ್ಣ ಎಷ್ಟಣ್ಣ? ಕಲರ್ ಬೇಡ, ಬಹಳ ಚೆನ್ನಾಗೈತೆ. ಎಷ್ಟು? ನಾವ್ ತಿಂತೀವಿ, ನೀವು ರೇಟ್ ಎಷ್ಟು ಅಂತ ಹೇಳ್ಬೇಕು. ಎಷ್ಟು ಡಜನ್? 100 ರೂಪಾಯಿನಾ? ಕಮ್ಮಿ ಮಾಡ್ಕೊಳಮ್ಮ, ನಾವು ಬೆಂಗಳೂರಿಂದ ಬಂದಿರೋರ. ಅಲ್ಲ, ನೀವು ಆಟೋ ಮೇಲೆ ಯಾಕಿದೆ ಹಾಕೊಂಡಿದೀರಾ ಅಂತ. ಅಯ್ಯೋ 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 ಅಯ್ಯೋ, ಏನ್ ಐಡಿಯಾ ಅಣ್ಣ ನಿಮ್ದು ಆಟೋ ಮೇಲ್ಗಡೆ. ಅಲ್ಲಮ್ಮ, ನಿಜವಾಗ್ಲೂ ತಣ್ಣಗೆ ಆಗ್ತೈತೆ ನಾವ ನಿಮ್ಗೆ? ಹೌದು, ಊರಾಗ ಬಿಸಿಲಿದ್ರೆ ಬಾಳ ಐತಲ್ಲಣ್ಣ. ಎಷ್ಟು ಡಜನ್ ಕೊಡಮ್ಮ, ಒಂದು ತಿಂದು ನೋಡ್ತೀನಿ. ಹಲಸಿನ ಹಣ್ಣು ತುಂಬಾ ಕಲರ್ ಬೇರೆ ಚೆನ್ನಾಗಿದೆ, ಟೇಸ್ಟ್ ಮಾಡೋಣ ಅಂದ್ರೆ. ತಗದಾಗಿದೆ, ತುಂಬಾ ಚೆನ್ನಾಗಿದೆ. ಹಾ ಅಣ್ಣ, 3 ಅಕ್ಷರ ಹಣ್ಣು ಹಾಕೊಡ್ತೀನಿ. ಹಾ ಆಯ್ತು, ಕೊಡೋಣ. ಹಣ್ಣು ಸಕದಾಯ್ತಣ್ಣ. ಪೆನುಕೊಂಡ ಅಂತ ನಾವು ಬೋರ್ಡ್ ಓದಿದ್ರೆ ಇವ್ ಆನಕೊಂಡ ಅಂತ ಹೇಳ್ಬಿಟ್ಟು ಆ ಹೆಸರು ಹೇಳ್ತಾರಲ್ಲ, ಏನ್ ಜನ ಇದ್ದಾರೆ ಇವರು. ಪೆನುಕೊಂಡ ಆನಕೊಂಡಕ್ಕೂ ಡಿಫ್ರೆನ್ಸ್ ಇಲ್ಲೇನು. ನಾಳೆ RCB ಮ್ಯಾಚ್ ಇದೆ, ಟಿಕೆಟ್ಸ್ ಕೇಳೋಣ ಅಂತೇಳಿ ನಮ್ಮ ಹುಡುಗರುಗಳಿಗೆ ಫೋನ್ ಮಾಡಿದ್ರೆ
ಕಳ್ಳನ್ ಮಕ್ಕಳು ನಮ್ಮ ಹತ್ರನೇ ದುಡ್ಡು ಕಿತ್ಕೊಳಕ್ಕೆ 4,000 ರೂಪಾಯಿ 3,000 ರೂಪಾಯಿ ಇರೋ ಟಿಕೆಟ್ ನ 10,000 ರೂಪಾಯಿಗೆ ಹೇಳ್ತಿದಾರೆ. ಅಲ್ಲ ನಮ್ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನಾವು ಟಿಕೆಟ್ ಕಮ್ಮಿ ಕೊಡ್ರೆ ರೇಟ್ ಹೋಗ್ಲಿ 1,000 1,200 ರೂಪಾಯಿ ಜಾಸ್ತಿ ತಗೊಳ್ಳಿ ಪರವಾಗಿಲ್ಲ. ಅದ್ ಯಾರಿಗಾದ್ರೂ ಬೇರೆಯವ್ರಿಗೆ ಸೇರ್ತೈತೋ ಇವ್ರಿಗೆ ಸೇರುತ್ತೋ ಅದೇನು ಮ್ಯಾಟ್ರ್ ಇಲ್ಲ. ಕಳ್ಳನ್ ಮಕ್ಕಳು ನಮ್ ಫ್ರೆಂಡ್ಸ್ಗಳೇ ನಮ್ಮ ಹತ್ರನೇ ದುಡ್ಡು ತಿನ್ಬೇಕು ಅಂತ ಹೇಳಿ ಲಾಕಲ್ ಮಾರ್ಕೊಂಡು ನಮಗೆ ಕೇಳ್ತಾರೆ. ನಿಮಗೂ ಇಂಥ ಫ್ರೆಂಡ್ಸ್ ಇದ್ರೆ ದಯವಿಟ್ಟು ಅವ್ರಿಗೆ ಟ್ಯಾಗ್ ಮಾಡಿ ವಿಡಿಯೋ. ಸೊ ನಾವು ಪೆನುಕೊಂಡದಿಂದ ಸ್ವಲ್ಪ ಮುಂದೆ ಬಂದು ಊಟಕ್ಕೆ ಅಂತ ನಿಲ್ಸಿದೀವಿ. ನಮ್ಮ ಅಳಿಯಂದ್ರು ಮಗಳು ಮತ್ತು ವೈಫ್ ಮೂವರು ಊಟ ಮಾಡ್ತಾವ್ರೆ. ಶಮಿಕಾ ಹೆಂಗೈತ ಊಟ? ಹೆಂಗೈತ ಊಟ? ಸೂಪರ್ ಐತಾ? ಮನೆ ಊಟ ಈಗ ಆಚೆ ಕಡೆ ಹೋಟ್ಲಲ್ಲೆಲ್ಲ ಎಷ್ಟೇ ತಿಂದ್ರೂ ಮನೆ ಊಟದ ಟೇಸ್ಟ್ ಬರೋದೇ ಇಲ್ಲ ಅಂತೇಳಿ ಮನೆಯಿಂದಾನೇ ಊಟ ಪಾರ್ಸಲ್ ಮಾಡ್ಕೊಂಡ್ ಬಂದಿದೀವಿ. ಇಲ್ಲಿ ಮುಂದ್ಗಡೆ ಒಂದು ಗಾಡಿ ಹೋಗ್ತಾ ಇದೆ, ಅದ್ರೊಳಗಡೆ ಎಮ್ಮೆ ಕಟ್ಟಾಕಿದ್ದಾರೆ. ಸ್ವಲ್ಪ ಎಲ್ಲ ನೋಡ್ರಿ, ನೋಡಿದ್ರ ಅವನ್ ಎಷ್ಟು ಚೆನ್ನಾಗಿ ಮಲ್ಕೊಂಡು ಮೊಬೈಲಾಗ ವಿಡಿಯೋ ನೋಡ್ತಾವನೆ. ದೇವರಾಣೆಗ ಅವನನ್ನ ದೂರದಿಂದ ನೋಡಿದ್ರೆ ಯಾವ್ದೋ ಎಮ್ಮೆ ಕಟ್ಟಾಕಿದ್ದಾರೆ ಒಳಗೆ ಅನ್ಕೊಂಡ್ಬಿಟ್ಟಿದೀನಿ. ನೋಡಿದ್ರೆ ಕಳ್ಳನ್ ಮಗ ಮೊಬೈಲ್ ಹಿಡ್ಕೊಂಡು ಒಳಗಡೆ ಆರಾಮ ಮಕ್ಕೊಂಡ್ಬಿಟ್ಟಿದ್ದಾನೆ. ಏನ್ ಜನಪ್ಪ ಎಮ್ಮೆ ಕಟ್ಟೋ ಜಾಗದಾಗೂ ಹಿಂಗ್ ಮಕ್ಕೊಂತಾರೆ ಅಂದ್ರೆ. ಸೊ ನಾವಿವಾಗ ಮಂತ್ರಾಲಯ ರೀಚ್ ಆಗಿದೀವಿ. ಸೊ ಇದು ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ್ದು ಎಂಟ್ರಿ ಗೇಟ್ ಇದು. ಸೊ ನಾವು ರೀಚ್ ಆಗಿದ್ದು ಆಲ್ಮೋಸ್ಟ್ 7:30. ಮಧ್ಯದಲ್ಲಿ ಬ್ರೇಕ್ ತಗೊಂಡ್ವಿ, ಆಲ್ಮೋಸ್ಟ್ 2 ಬ್ರೇಕು. ಅದರಲ್ಲಿ ಒಂದು 1 ಅವರ್ ಬ್ರೇಕು, ಇನ್ನೊಂದು 1/2 ಅವರ್ ಬ್ರೇಕು. ಸೊ ಅದೇ 2 ಬ್ರೇಕ್ ಇಂದ 1.5 ಅವರ್ ಲೇಟ್ ಆಯ್ತು. ದರ್ಶನ ಮುಗಿಸ್ಕೊಂಡು ಈಗಿನ ಜಸ್ಟ್ ಆಚೆ ಬಂದ್ವಿ. ಜಸ್ಟ್ 5 ಮಿನಿಟ್ಸ್ ಅಲ್ಲೇ ದರ್ಶನ ಆಗೋಯ್ತು. VIP ದರ್ಶನಕ್ಕೆ ಡೈರೆಕ್ಟ್ ಆಗಿ ನಮ್ಗೆ ಎಂಟ್ರಿ ಸಿಗ್ಬಿಡ್ತು. ನಾವು ಲಕ್ಕಿಲಿ ತುಂಬಾನೇ ಲಕ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ದರ್ಶನ ಆಗ್ಬೇಕು ಅಂದ್ರೆ ಮಿನಿಮಮ್ 2 to 3 ಅವರ್ಸ್ ಅಂತೂ ಟೈಮ್ ಬೇಕಾಗುತ್ತೆ. ಆದ್ರೆ ಇವತ್ತು ಗುರುವಾರ, ಜನನು ತುಂಬಾ ಜನ ಇದ್ದಾರೆ, ತುಂಬಾ ರಶ್ ಇದೆ. ಬಟ್ ನಮಗೆ ದರ್ಶನ ಇಷ್ಟು ಬೇಗ ಆಗುತ್ತೆ, ನಾವ್ ಇಷ್ಟು ಬೇಗ ಆಚೆ ಬರ್ತೀವಿ ಅಂತೇಳಿ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ದರ್ಶನ ಮಾತ್ರ ತುಂಬಾ ಆಯ್ತು. ಯಾರ್ಯಾರೆಲ್ಲ ರಾಯರ್ ಭಕ್ತರಿದ್ದೀರಾ, ದಯವಿಟ್ಟು ಗುರುವಾರನೇ ಈ ಜಾಗಕ್ಕೆ ಬಂದು ನೀವು ದರ್ಶನ ಪಡ್ಕೊಂಡ್ರೆ ತುಂಬಾನೇ ಖುಷಿ ಅನ್ಸುತ್ತೆ, ಬಟ್ ತುಂಬಾನೇ ಸಂತೋಷ ಅನ್ಸುತ್ತೆ. ಬಟ್ ಲಕ್ಕಿಲಿ ನಮಗಂತೂ VIP ದರ್ಶನ ಸಿಕ್ಕಿದ್ದು ಮಾತ್ರ ತುಂಬಾನೇ ಖುಷಿ ಆಯ್ತು. ಸೊ ಈ ಜಾಗನ ನಾನು ಆಲ್ಮೋಸ್ಟ್
6 ವರ್ಷ ಆದ್ಮೇಲೆ ನಾನು ಬಂದಿರೋದು. ತುಂಬಾ ಚೇಂಜಸ್ ಆಗಿದೆ ದೇವಸ್ಥಾನದಲ್ಲೆಲ್ಲ. ತುಂಬಾನೇ ಈಗೇನೋ ನ್ಯೂಲಿ ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ತುಂಬಾನೇ ಚೇಂಜಸ್ ಇದೆ ದೇವಸ್ಥಾನದಲ್ಲಿ. ನಿಜವಾಗ್ಲೂ ನನಗಂತೂ ಮೈ ಜುಮ್ ಅಂತ ಇದೆ. ಆ ತರ ಎಲ್ಲ ನನಗೆ ಫೀಲಿಂಗ್ಸ್ ಎಲ್ಲ ಆಯ್ತು. ಸೊ ಖಂಡಿತವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ತರ ದೇವಸ್ಥಾನಗಳಿಗೆಲ್ಲ ವಿಸಿಟ್ ಕೊಟ್ರೆ ಮನಸ್ಸಿಗೆ ತುಂಬಾ ಸಂತೋಷ, ನೆಮ್ಮದಿ ಎಲ್ಲ ಅನ್ಸುತ್ತೆ. ಸೊ ತುಂಬಾ ಒಳ್ಳೇದು. ಈಗ ನಮಗೆ ಪ್ರಸಾದ ತಗೊಳ್ಳುವಂತ ಟೈಮ್ ಆಲ್ರೆಡಿ ಈಗ 8:15 ಆಗಿದೆ, 8:15 ಆಗಿದೆ. ಸೊ ಬೇಗ ಹೊರಟ್ರೆ ನಮ್ಗೆ ಪ್ರಸಾದನೂ ಸಿಗುತ್ತೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ದರ್ಶನ 9 ಗಂಟೆವರೆಗೂ ಅವೈಲೇಬಲ್ ಇದೆ. ಪ್ರತಿದಿನ 9 ಗಂಟೆವರೆಗೂ ಇರುತ್ತೆ. ಹಾಗೆ ಪ್ರಸಾದನೂ ಸಹ 9 ಗಂಟೆವರೆಗೂ ಇರುತ್ತೆ. ಸೊ 9 ಗಂಟೆವರೆಗೂ ಯಾರು ಕಾಯೋದ್ ಬೇಡ. ಅಟ್ಲೀಸ್ಟ್ 8:15 ಬಂದು ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಇಲ್ಲೆಲ್ಲ ದೇವಸ್ಥಾನದಲ್ಲಿ ಬೇರೆ ಏನಾದ್ರು ಚಿಕ್ಕದಾಗಿ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ಬೋದು. ಸೊ ಫೋಟೋ ಸೆಲೆಕ್ಷನ್ ಮಾಡಬೇಕು, ದೇವ್ರ ಫೋಟೋ ತಗೊಳ್ಳೇಬೇಕು ಅಂತ ಮನಸ್ಸಿಗೆ ತುಂಬ ಅನಿಸ್ತಾ ಇದೆ. ಸೊ ಈ ಫೋಟೋನ ನಾನು ಚೂಸ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಇದೇ ಫೋಟೋನ ನಾನು ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ. ಸರಿ, ಪ್ಯಾಕ್ ಮಾಡಿ. ಸೊ ನೀವೇ ನೋಡ್ಬೋದು ಎಷ್ಟು ಜನ ಸೇರಿದ್ದಾರೆ ಅಂತ ಹೇಳಿ. ಬೇರೆ ಇವತ್ತು ಗುರುವಾರ ತುಂಬ ಜನ ಇದ್ದಾರೆ. ಸೊ ನಾವು ಇವಾಗ ಪ್ರಸಾದ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಹಾಗೇನೆ ದೇವ್ರ ಪ್ರಸಾದ ಊಟ ಮಾಡಲಿಕ್ಕೆ ಅದಕ್ಕೂ ಹೋಗ್ತಾ ಇದ್ದೀವಿ. ಈಗ ಟೈಮ್ ಬಂದು ಆಲ್ಮೋಸ್ಟ್ 8:25 ಆಗಿದೆ. ಸೊ ಲೈಟ್ ಬಂತು. ಸೊ ಕರೆಂಟ್ ನೀವೇ ನೋಡ್ಬೋದು ಎಷ್ಟು ಅಲಂಕಾರವಾಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಸೊ ಇದು ಒಂದು ಪ್ರಸಾದ ಕೌಂಟರು. ಸೊ ಪ್ರಸಾದ ಎಲ್ಲ ಇಲ್ಲೇ ಸಿಗೋದು. ಸೊ ಪ್ರಸಾದ ಯಾರ್ಯಾರೆಲ್ಲ ತಗೋಬೇಕು ಅಂತ ಬರ್ತೀರಾ, ಇಲ್ಲಿ ಓನ್ಲಿ ಕ್ಯಾಶ್ ಮಾತ್ರ ಇರ್ತದೆ. ಇಲ್ಲಿ UPI ಪೇಮೆಂಟ್ಸ್ ಯಾವುದು ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಇಲ್ಲಿ ಬಂದವರು ಕ್ಯಾಶ್ ತರೋದನ್ನ ಮಾತ್ರ ಮರಿಬೇಡಿ. ಸೊ ಇದು ಬಂದು ಅನ್ನಪ್ರಸಾದ ಇರೋವಂಥ ಜಾಗ. ಸೊ ಇಲ್ಲಿಂದ ನಾವು ಎಡಕ್ಕೆ ತಿರುಗಿದ್ರೆ ಅನ್ನಪ್ರಸಾದಕ್ಕೆ ಹೋಗೋ ದಾರಿ. ಸೊ ಟೈಮಿಂಗ್ಸ್ ಬಂದು ಬೆಳಿಗ್ಗೆ 11ರಿಂದ 2 ಗಂಟೆ, 7:30ಯಿಂದ 9 ಗಂಟೆವರೆಗೂ ಮಾತ್ರ ನೈಟ್ ಇರುತ್ತೆ. ಸೊ ಇದು ಅನ್ನ ಸಂತರ್ಪಣೆ ಏರಿಯಾ. ತುಂಬಾ ವಿಶಾಲವಾಗಿದೆ. ಇದು ಸುಮಾರು ಜನ ಭಕ್ತಾದಿಗಳೆಲ್ಲ ಇಲ್ಲೇ ಇದ್ದಾರೆ. ಇಲ್ಲಿ ಅನ್ನ ಸಂತರ್ಪಣೆ ಎಲ್ಲ ಮಾಡೋದು. ಸೊ ನಾನು ಪ್ರಸಾದ ಎಲ್ಲ ತಿಂದಾಯ್ತು. ಸೊ ತುಂಬಾ ಚೆನ್ನಾಗಿತ್ತು ಪ್ರಸಾದ, ಮಾತ್ರ ಅನ್ನ ಪ್ರಸಾದ. ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ವಿ. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ರಾಯರ ದರ್ಶನ ಆಯ್ತು ನಮ್ದು. ಸೊ ಪ್ರಸಾದ ಜೊತೆಗೆ ಪರಿಮಳ ಪ್ರಸಾದನೂ ನಾವು ತಗೊಂಡಾಯ್ತು. ಸೊ ಈಗ ಟೈಮ್ ಬಂದ್ಬಿಟ್ಟು 9:45 ನೈಟು. ಸೊ ಇಲ್ಲಿಗೆ ಕಂಪ್ಲೀಟ್ ಆಗಿ ನಮ್ದು ರಾಯರ ದರ್ಶನದ್ದು ಮತ್ತೆ ಕಂಪ್ಲೀಟ್ ನಮ್ಮ ಜರ್ನಿದು ಲಾಗಿಂಗ್ ಇಲ್ಲಿಗೆ ಮುಗಿತಾ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಜರ್ನಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.